ಇವತ್ತೇನು ಸಿಟಿ ಸೆಂಟ್ರಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆಯೋ 1 ಲಕ್ಷ 1.25 ಲಕ್ಷ ಬಾಡಿಗೆ ಕಟ್ತಾರೆ. ಹೌದು. ಅಂದರೆ ಇಲ್ಲಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು, ಮನೆ ಕಟ್ಟೋ ವಿಚಾರಕ್ಕಿಂತ ಹೆಚ್ಚಾಗಿ ಸುಖದ ವಿಚಾರದಲ್ಲಿ 4ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ 4ನೇ ಮನೆ ದಶಾ 4ನೇ ಮನೆ ಭುಕ್ತಿ ನಡೆಯುತ್ತೋ, 4 ಅಂತಕ್ಕಂಥದ್ದು ನಕ್ಷತ್ರದಲ್ಲೋ ಅಥವಾ ಉಪನಕ್ಷತ್ರದಲ್ಲೋ ಬರುತ್ತೋ ಅಂಥವ್ರಿಗೆ ಸ್ವಂತ ಇರಲಿ ಬಾಡಿಗೆ ಇರಲಿ ಲಕ್ಸುರಿ ಇರುತ್ತೆ. ಯಾಕೆಂದರೆ ಸ್ವಂತ ಅನ್ನೋದು ಒಂದು ರಿಜಿಸ್ಟ್ರೇಷನ್ ಅಷ್ಟೇ, ಅದು ನಾವು ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ನು. ಜಾತಕದಲ್ಲಿ ಬಂದು ನಮಗೆ ರಿಜಿಸ್ಟ್ರೇಷನ್ ಯೋಗ ಇದೆಯಾ ಅಂತ ಏನಲ್ಲಿ ಬರೋದಿಲ್ಲ, ಅಲ್ಲಿ ಆ ಥರ ಎಲ್ಲ ಬರೋಲ್ಲ. ನಿಮಗೆ ಗೌರ್ಮೆಂಟಿಂದ ರಿಜಿಸ್ಟರ್ ಆಗುತ್ತೆ ಅಂತ ಜಾತಕದಲ್ಲಿ ಬರುತ್ತೆ, ನಿಮಗೆ ಕರ್ನಾಟಕ ಸರ್ಕಾರದಿಂದನೇ ರಿಜಿಸ್ಟರ್ ಆಗುತ್ತೆ, ನಿಮಗೆ ಆಂಧ್ರ ಗೌರ್ಮೆಂಟು ಒಡಿಸ್ಸಾ ಗೌರ್ಮೆಂಟಿಂದನೇ ನಿಮ್ಮ ಜಾತಕ ತೋರಿಸ್ತಾ ಇದೆ. ಇದು ಒಂಥರ ಹುಚ್ಚುತನ. ಜ್ಯೋತಿಷ್ಯನ ಅತಿರೇಕಕ್ಕೆ ತಗೊಂಡು ಹೋದರೆ ಹಿಂಗೆ ನಮಗೆ ಬರೋದು. ಸಾಕಷ್ಟು ಜನ ಕಾಲ್ ಮಾಡ್ತಾರೆ, ಅದೇ ಕೇಳ್ತಾರೆ, ಗುರುಜಿ ನಮಗೆ ಮನೆ ಕಟ್ಟೋ ಯೋಗ ಇದೆಯಾ ಅಂತ. ಮನೆ ಕಟ್ಟೋದು ಅಂತಂದರೆ ಅದು ಒಂದು ವೃತ್ತಿ ಅಂತ ತಗೊಳ್ತೀವಿ, ಅದೊಂದು ವರ್ಕ್ ಅಂತ ತಗೊಳ್ತೀವಿ. ಅದು 6ನೇ ಮನೆ ಆ್ಯಡ್ ಆಗುತ್ತೆ, 4ನೇ ಮನೆ ಜೊತೆ 6ನೇ ಮನೆ ಆ್ಯಡ್ ಆಗುತ್ತೆ. ಮನೆ ಕಟ್ಟಬೇಕು ಅಂದರೆ ನೀವು ಸಂಪಾದನೆ ಮಾಡಿರೋದನ್ನು ಕೊಡಬೇಕಲ್ಲಿ. ಅಂದರೆ ತಿಂಗಳ ಬಾಡಿಗೆ ಕೊಟ್ಟೋ ಬದಲು ಒಂದೇ ಸತಿ ಬಾಡಿಗೆ ಕಟ್ಟೋದೇ ಸ್ವಂತ ಮನೆ. ಕೆಲವರಿಗೆ ಮೈಂಡ್ ಸೆಟ್ ಇರುತ್ತೆ, ಜಾಗ ಇದ್ರು ನಮ್ಮ ಸ್ವಂತ ಮನೇಲಿ ಇರಬೇಕು. ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ, ತಿಂಗಳ ಬಾಡಿಗೆ ಕೊಡೋ ಬದಲು ಒಂದೇ ಸತಿ ಬಾಡಿಗೆ ಕಟ್ಬಿಡೋದೇ ಸ್ವಂತ ಮನೆ. ಯೋಚನೆ ಮಾಡಿ. ಹೌದು, ಯೋಚನೆ ಮಾಡಿ. ಎಲ್ಲರೂ ತಿಂಗಳ ಬಾಡಿಗೆ ಕಟ್ಟೋ ಬದಲು ಒಂದೇ ಲಂಸಮ್ ಕೊಟ್ಬಿಡೋದಷ್ಟೇ, ಅದೇ ಸ್ವಂತ ಮನೆ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಮಕ್ಕಳಿಗೆ ಹೆಲ್ಪ್ ಆಗ್ಬೋದು, ಕಷ್ಟ ಬೀಳದೇ ಇರಲಿ ಅಂತ ಅಷ್ಟೇ. ಮಕ್ಕಳಿಗಷ್ಟೇ ಹೆಲ್ಪ್ ಆಗುತ್ತೆ, ಅವರ ಮಕ್ಕಳಿಗೆ. ಅಲ್ಲಿ ಎಗೈನ್ ಅವ್ರಿಗೂ 4 ಬಂದಿರುತ್ತೆ. ಸೊ ಯಾರ್ಯಾರ ಜಾತಕದಲ್ಲಿ 4 ಅಂತಿರುತ್ತೋ ಮೊದಲು ಸುಖವನ್ನು ನೋಡ್ತೀವಿ. ಅದರ ಜೊತೆಗೆ ಸ್ವಂತ ಮನೆ ಇರಬೇಕು ಅಂತಂದರೆ ಆ 4 ಇರಲೇಬೇಕು. 4ರ ಜೊತೆ ನಿಮ್ಮ ಅನಿಸಿಕೆ ಬಯಕೆ ಮ್ಯಾಚ್ ಆಗುತ್ತಾ ಅಂತ ನೋಡ್ತೀವಿ. ಆ 4 ಸುಖ ಅಂತ ಬರ್ತಕ್ಕಂಥದ್ದು ನಮ್ಮದೇ ಅಂತ ಒಂದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. 4 ಅಂದರೆ ಸುಖ. ಈಗ ನಾವೆಲ್ಲ ಬೀಗ ಹಾಕ್ಕೊಂಡು ರೂಮಲ್ಲಿ ಹೋಗಿ ನಾವು ಯಾರಿಗೂ ಗಲಾಟೆ ಇಲ್ಲದೆ ಮಲ್ಕೊಂಡು ಸ್ವಿಚ್ ಆಫ್ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡಿರೋದೇ 4ನೇ ಮನೆ, 4th ಹೌಸ್. ಸೊ 4th ಹೌಸು ಅದನ್ನು ಕೋರಿಲೇಟ್ ಮಾಡಿಕೊಂಡು ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಕೋರಿಲೇಟ್ ಮಾಡಿಕೊಂಡು ಇವರು ಸ್ವಲ್ಪ ಅದಕ್ಕೆ ಖರ್ಚು ಮಾಡಬೇಕಾಗಿರ್ತಕ್ಕಂಥ 6ನೇ ಮನೆ ಮತ್ತು ಅದರಿಂದ ಲಾಭ ಬರ್ತಕ್ಕಂಥ 11ನೇ ಮನೆ, 4, 6, 11 ಬಂದಾಗ ಮನೆ ಕಟ್ತಾರೆ ಅಂತ ಒಂದು ಕನ್ಸಾಲ್ಟೇಷನ್ನು. ಕೆಲವರು ಮನೆ ಕಟ್ಟುವಂಥ ವಿಚಾರದಲ್ಲಿ ಹೇಗೆ ಗ್ರಹಗಳ ಸ್ಥಿತಿಯನ್ನು ತೋರಿಸಿ ಅವರು ಅದಕ್ಕೋಸ್ಕರ ದುಡ್ಡು ಚೆಲ್ತಾರೆ. ಬಾಡಿಗೆಗೂ ಸ್ವಂತಕ್ಕೂ ಅಷ್ಟು ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ. ನಮ್ಮ ಜನಾಂಗಕ್ಕೆ ಇದು ಸ್ವಂತ. ಭೂಕಂಪ ಆಗಿಬಿಟ್ರೆ ಯಾವ ರೋಡು ಅಂತಲೇ ಗೊತ್ತಾಗಲ್ವಲ್ಲ. ಎಷ್ಟೋ ಸಿಟಿಗಳು ಭೂಕಂಪ ಆದಾಗ ಆಚೆ ಬಂದಾಗ ಇದು ಯಾವ ರೋಡು ಎಲ್ಲ ಮರ್ಜ್ ಆಗಿಬಿಟ್ಟಿರುತ್ತೆಲ್ಲ. ಎಷ್ಟನೇ ರೋಡು, ಎಷ್ಟನೇ ಬೀದಿ, ಅವಾಗ ರಿಜಿಸ್ಟ್ರೇಷನ್ನು, ಅವಾಗೆಲ್ಲ ಏನು ಮಾಡೋಕ್ಕಾಗತ್ತೆ. ಸೊ ನಾವು ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ಗೆ ನಾವು ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥದ್ದನ್ನು ತಾಳೆ ಮಾಡೋಕ್ಕೆ ಸ್ವಲ್ಪ ಕಷ್ಟ.